ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ನಿನ್ನೆ ನನಗೆ ಈ ವಿಡಿಯೋ ಸಿಕ್ತು ನೋಡಿ. ಎಲ್ಲಿದು ಅಂತಂದರೆ ಪ್ರಯಾಗ್ರಾಜ್ನಲ್ಲಿರುವಂಥ ಬಡೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ. ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕಂಥೇಳಿ ಈ ವಿಡಿಯೋನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ರಶ್ ಇತ್ತು ನೋಡಿ. ನಾವು ಒಂದೆರಡು ತಾಸು ಕ್ಯೂನಲ್ಲಿ ನಿಂತ್ಕೊಂಡು, ಅಂದರೆ ದೇವಸ್ಥಾನ ಓಪನ್ ಆಗೋದೆ 4 ಗಂಟೆಯಿಂದ ಅಂತ ಹೇಳಿದರು. ನಾವು 2:30 ಈ ರೀತಿಯಾಗಿ ಹೋಗಿದ್ದೀವಿ ನೋಡಿ ದೇವಸ್ಥಾನಕ್ಕೆ. ಇಲ್ಲ, ಅಲ್ಲಿ ತನಕ ಹೋಗಿವಲ್ಲ, ನಾವು ಸ್ವಲ್ಪ ದರ್ಶನ ಮಾಡಿಕೊಂಡೇ ಹೋಗೋಣ ಅಂಥೇಳಿ. ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಇದು, ಪ್ರಯಾಗ್ರಾಜ್ನಲ್ಲಿ ಬಡೆ ಹನುಮಾನ್ ಅಂಥೇಳಿ. ಬನ್ನಿ ಫ್ರೆಂಡ್ಸ್, ನಂತರದಲ್ಲಿ ಇವತ್ತು ನಾವು ಜರ್ನಿ ಕೂಡ ಮಾಡ್ತಾಯಿದ್ದೀವಿ. ಎಲ್ಲಿಗೆ ಅಂತಂದರೆ ಅಯೋಧ್ಯೆಗೆ ಹೋಗ್ತಾಯಿದ್ದೀವಿ ನೋಡಿ. ಪ್ರಯಾಗ್ರಾಜ್ನಲ್ಲಿ ನಮ್ಮದು ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು, ನಂತರ ಅಲ್ಲೇನು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ನಾವು ಅಯೋಧ್ಯೆ ಕಡೆ ನಮ್ಮ ಪ್ರಯಾಣ ಸಾಗುತ್ತಿದೆ ನೋಡಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ. ಎಲ್ಲಿ ಹೋಗ್ತೀವಿ ಏನನ್ನೋದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತ. ಬನ್ನಿ ಫ್ರೆಂಡ್ಸ್, ಜರ್ನಿಯಲ್ಲಿ ನಾವು ದೇವರ ನಾಮಸ್ತೋತ್ರಗಳನ್ನ ಪ್ರತಿಯೊಂದು ಕೂಡ ಹೇಳ್ತಾನೆ, ನಂತರ ಎಂಜಾಯ್ ಮಾಡ್ತಾನೆ ಹೋಗ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಹಾಗೆ ಮಧ್ಯದಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಅದೆಲ್ಲ ತಿನ್ಕೊಂಡು ಹೋಗ್ತಾಯಿದ್ದೀವಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ತೀನಿ ನೋಡಿ. ಚಕ್ಲಿ ತೆಗಿಬೇಕು. ಸಾಕ್ರಿ ಎಲ್ಲ ಅವ್ರು ಕಳ್ಸಿರ್ತೀವಿ, ನಾನೇ ಮಾಡಬೇಕು. ಇದೆಲ್ಲ ಎಡಿಟ್ ಮಾಡ್ತೀನಿ. ಒಂದು ತೋರಿಸ್ತೀನಿ ತಡ್ರಿ ವಿಡಿಯೋ. ಅಲ್ಲಿ ರಿಪೋರ್ಟ್ ಗೊತ್ತಾಗ ಅಬ್ಬಾ ತೋಡ್ರಿ ಕೊಡ್ಲಿಕ್ಕತ್ತಾರೆ. ತೋಡ್ರಿಪ್ಪ. ನೋಡ್ರಿ ಎಷ್ಟವ ತೋಡ್ರಿ. ಭಾಳ ಕ್ಯಾಂಡಿಡೇಟ್ ವಿಡಿಯೋ ಕ್ಯಾಂಡಿಡೇಟ್ ಹೊಟ್ಟು ಮುಡ್ತದ್ರಿ, ಸ್ವಲ್ಪ ತಿಂದ್ರೆ ಹೊಟ್ಟು ಮುಡ್ತದೆ. ಕೊಡ್ರಿ. ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಸ್ನ್ಯಾಕ್ಸ್ ಅದೆಲ್ಲ ಗಾಡಿಯಲ್ಲೇ ತಿನ್ಕೊಂಡಿದ್ವಿ ನೋಡಿ. ಹಾಗಾಗಿ ಸ್ವಲ್ಪ ಟೀ ಕೂಡ ಕುಡಿಯೋಣ. ಜ್ಯೂಸ್ ಕುಡಿಯೋರು ಜ್ಯೂಸ್ ಕುಡೀಲಿ, ನಂತರದಲ್ಲಿ ಸ್ವಲ್ಪ ಟೀ ಕಾಫಿ ಆಗಲಿ ಅಂಥೇಳಿ ಮಧ್ಯದಲ್ಲಿ ನಾವು ಕೂಡ ಒಂದು ಸ್ವಲ್ಪ ಗಾಡಿಯನ್ನು ಸ್ಟಾಪ್ ಮಾಡಿಬಿಟ್ಟು ಟೀ ಕುಡಿತಾ ಇದ್ವಿ ನೋಡಿ. ಮಂಗಚಾಲಯೇ ಕರೆ
ಗಂಗದೇ ನಮಃ ಶಿವಾಯ ಈಗಿದಕ್ಷರ ಪ್ರಧಾನ ಹೇತವೇ ನಮಃ ಶಿವಾಯ ಆದಿತಾಗ್ನಿ. ಟೀ ಅದೆಲ್ಲ ಕುಡಿದ್ಬಿಟ್ಟು ನಮ್ಮ ಜರ್ನಿ ಕಂಟಿನ್ಯೂ ಆಯ್ತು ನೋಡಿ. ಅದಾದ ನಂತರ ನಾವು ಅಯೋಧ್ಯೆಗೆ ಬಂದು ರೂಮ್ ಕೂಡ ಮಾಡ್ಕೊಂಡಿದ್ವಲ್ಲ, ಅಲ್ಲಿನೇ ಸ್ಟೇ ಆದ ನಂತರ ನಾವು ರೆಡಿ ಆಗಿಬಿಟ್ಟು ಅವತ್ತಿನ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿ ನೋಡಿ. ಬಟ್ ಅಲ್ಲಿ ಫೋಟೋ ವೀಡಿಯೋ ಕೂಡ ರೂಮ್ ಎಲ್ಲ ಡೋರ್ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಡಿಲೀಟ್ ಆಗಿದೆ. ನನ್ನ ಹತ್ರ ಎಷ್ಟು ವೀಡಿಯೋಸ್ಗಳಿದಾವೆ ಅಷ್ಟೇ ನಾನು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಪ್ರತಿಯೊಬ್ಬರಿಗೆ ಕೂಡ ನಾನು ಕೇಳ್ತಾ ಇದ್ದೀನಿ, ಯಾವಾದರೂ ವೀಡಿಯೋಸ್ ಇದ್ದರೆ ಕಳಿಸ್ಕೊಡಿ ಅಂಥೇಳಿ. ಒಳಗಡೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಂದು ಕೂಡ ವೆನಿಟಿ ಬ್ಯಾಗ್ನಲ್ಲಿ ಎಲ್ಲ ಚೆಕ್ ಮಾಡ್ತಾರೆ ನೋಡಿ. ಹಾಗಾಗಿ ನೀವು ನಾನು ಸೆಲ್ಫಿ ಸ್ಟಿಕ್ಕು ಅದೆಲ್ಲ ತೊಗೊಂಡೋಗಿದ್ದೆ. 1-2 ಸೆಕೆಂಡ್ ನಿಂದ್ರಿಸಿ ಚೆಕ್ ಮಾಡಿ ಕಳಿಸಿದ್ರು ನೋಡಿ ಬ್ಯಾಗ್ನೆಲ್ಲ. ಹಾಗಾಗಿ ನೀವು ಯಾರ್ಯಾರು ಹೋಗೋರಿದ್ರೆ ಹುಷಾರಂತ ಕೂಡ ಹೇಳ್ತೀನಿ ನೋಡಿ ನಾನು. ನಾವೆಲ್ಲರೂ ಏನು ಒಂದು ಟೀಮ್ ಜೊತೆಗೆ ಬಂದಿದ್ವಲ್ಲ, ಪ್ರತಿಯೊಬ್ಬರು ಕೂಡ ಹತ್ರದಲ್ಲಿನೇ ಇರ್ತಿದ್ವಿ ನೋಡಿ. ಯಾಕಂದರೆ ಸ್ವಲ್ಪ ಮಿಸ್ ಆದರೆ ಒಬ್ರಿಗೊಬ್ರು ಸಿಗೋದಿಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಒಳಗಡೆ ಹೋದ ತಕ್ಷಣವೇ ನಮ್ಮದು ಫೋನು ಅದೆಲ್ಲ ಒಂದು ಲಾಕರ್ ಕೊಡ್ತಾರೆ ನೋಡಿ, ಆ ಲಾಕರ್ನಲ್ಲಿ ಇಟ್ಟು ಹೋಗ್ಬೇಕಾಗುತ್ತೆ ನಾವು. ಹಾಗಾಗಿ ಹೀಗೆ ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ನಮ್ಮ ಲೈನ ಬರ್ರಿ. ಶ್ರೀರಾಮ ಮಂದಿರ ಅಯೋಧ್ಯ. ಶ್ರೀರಾಮ ಮಂದಿರ ಅಯೋಧ್ಯ. ದೇವಸ್ಥಾನದ ಮುಂದುಗಡೆನೆ ನೋಡ್ತಾ ಇರ್ಬೋದು ನೀವು ಇದನ್ನು. ಇಲ್ಲೆಲ್ಲ ಸ್ವಲ್ಪ ಫೋಟೋ ಅದೆಲ್ಲ ತಗೊಂಡ ನಂತರ ಸ್ವಲ್ಪ ವೀಲ್ ಚೇರ್ ಕೂಡ ಬೇಕಾಗಿತ್ತು ನೋಡಿ ಒಬ್ಬರು ನಮ್ಮ ಆಂಟಿಯವರಿಗೆ. ಹಾಗಾಗಿ ವೀಲ್ ಚೇರ್ ಕೂಡ ಹುಡುಕಾಡ್ತಾಯಿದ್ರು, ಸಿಕ್ತು. ಯಾರಿಗಾದರೂ ಒಳಗಡೆ ಹೋಗೋಕೆ ಆಗ್ತಾ ಇಲ್ಲ ಅಂತಂದರೆ ನಿಮಗೆ ರೆಂಟಿಗೆ ವೀಲ್ ಚೇರ್ಸ್ ಅತ್ತೇನೋ ಸಿಗ್ತಾವೆ ನೋಡಿ, ನೀವು ಕೂಡ ಹೋಗ್ಬೋದು. मोबाइल वाली है आपको ಅಷ್ಟೊಂದು ಗಿಡ್ಡಿಲ್ಲ ಸೀದಾರ ಗಿರಿ ದತ್ತಣ್ಣ
ಹೌದು ಹೊಡೆದಾಟ ಎಲ್ಲ ಇಲ್ಲ ಇಡೋಣ ये क्या है ये भी लॉकर है ये बड़े बैग जो लेकर आते हो वो रखा है हमारा भी बैग है ना ये भी नहीं ಪ್ರಸಾದ ತಗೊಂಡ್ರೆ ಬರ್ತಿತ್ತಿಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವ್ರ ದರ್ಶನ ತುಂಬ ಅಂದ್ರೆ ತುಂಬ ಚೆನ್ನಾಗಾಯ್ತು ನೋಡಿ. ಅದಾದ ನಂತರ ಬರಬೇಕಾದ್ರೆ ಪ್ರಸಾದ ಕೂಡ ಇತ್ತು, ಬಟ್ ನಮಗೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಹಾಗೆ ಬಂದುಬಿಟ್ವಿ. ಸ್ವಲ್ಪ ಬೇಜಾರು ಅಂತಂದರೆ ಎಲ್ಲಿ ಹೋದರೂ ದೇವಸ್ಥಾನದಲ್ಲಿ ಫೋಟೋ ವೀಡಿಯೋ ಅಲೋ ಇರೋದಿಲ್ಲ ನೋಡಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ಅನ್ನೋದು ಒಂದೇ ತುಂಬ ಬೇಜಾರು ನೋಡಿ. ನೋಡ್ತಾ ಇರ್ಬೋದು ನೀವು, ನಾವು ಅಯೋಧ್ಯೆಯಲ್ಲಿ ಉಳ್ಕೊಂಡಿರುವಂಥ ಹೋಟೆಲ್ ನೋಡಿ. ಇದು ಕೆಳಗಡೆ ಬಂದು ಗ್ರೌಂಡ್ ಫ್ಲೋರ್ ಬಂದು ಟಿಫನ್ನು ಊಟಕ್ಕೆಲ್ಲ ಇಲ್ಲೇ ವ್ಯವಸ್ಥೆ ಇರುತ್ತೆ. ಪ್ರತಿಯೊಬ್ಬರು ರೂಮ್ನಲ್ಲಿರೋರು ಕೂಡ ಬಂದು ಇಲ್ಲೇ ಊಟ ಟಿಫಿನ್ ಮಾಡ್ಕೋಬೋದು. ಹಾಗೆ ನಾವು ಊಟ ಟಿಫಿನ್ ಕೂಡ ಎಲ್ಲ ಮಾಡ್ಕೊಂಡಿದ್ದು ವೀಡಿಯೋ ಕೂಡ ಇತ್ತು ನೋಡಿ, ಅದು ಕೂಡ ಮಿಸ್ ಆಗಿದೆ. ನನಗೆ ಪದೇ ಪದೇ ಒಂದು ವೀಡಿಯೋದಲ್ಲೆಲ್ಲ ಮಿಸ್ ಆಗಿದೆ ಅಂತ ಹೇಳೋದಕ್ಕೆ ತುಂಬ ಬೇಜಾರು ಅನಿಸುತ್ತಾ. ಹಾಗಾಗಿ ಎಷ್ಟು ವೀಡಿಯೋಸ್ ಇದೋ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಾಗಿದ್ದು. ನನ್ನ ಹತ್ರ ಇರೋ ವೀಡಿಯೋಸ್ ಕೂಡ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಹಾಗಾಗಿ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳಿನ ಒಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಂತ. ಬಾಯ್.